ಪಾರ್ವತಿ, ಎಲ್ಲ ರೆಡಿ ತಾನೆ? ಎಲ್ಲ ವ್ಯವಸ್ಥೆ ಆಗಿದೆ ದೊಡ್ಡ ಯಜಮಾನ್ರೆ, ನೀವೇನು ಯೋಚನೆ ಮಾಡಬೇಡಿ. ಸರಿ ಪಾರ್ವತಿ, ಥ್ಯಾಂಕ್ ಯು. ಆದಿತ್ಯ, ಅಪ್ಪ, ಇಸ್ ಎವ್ರಿಥಿಂಗ್ ಓಕೆ? ಎಲ್ಲ ಅರೇಂಜ್ಮೆಂಟ್ಸು ಸರಿಯಾಗಿ ಆಗಿದೆ ತಾನೆ? ಅಖಿಲಾಗೆ ಒಂಚೂರು ಗೊತ್ತಾಗದಿರೋ ಹಾಗೆ ನಾನು ನೋಡ್ಕೊಂಡಿದ್ದೀನಿ. ಅಪ್ಪ, ನನಗೆ ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾಯಿದೆ ಅಪ್ಪ. ಯಾವ ವರ್ಷವೂ ಹೀಗಾಗಿರಲಿಲ್ಲ. ಪ್ರತಿ ವರ್ಷ ನಾನೇ ಅಮ್ಮಂಗೆ ಫಸ್ಟ್ ವಿಶ್ ಮಾಡ್ತಾಯಿದ್ದೆ. ಆದರೆ ಈ ವರ್ಷ ಆಗ್ತಾಯಿಲ್ಲ ಅಪ್ಪ. ವೆಯ್ಟ್ ಮಾಡು ಆದಿತ್ಯ, ಈ ಕ್ಷಣಗಳು ದಾಟಿದ್ರೇ ಅವಳಿಗೆ ಇದು ನಿಜವಾದ ಸರ್ಪ್ರೈಸ್ ಆಗೋದು. ಸರ್ಪ್ರೈಸ್ ಆದ್ರೇ ಈ ಬರ್ತ್ಡೇ ಅವಳಿಗೆ ಸ್ಪೆಷಲ್ ಅನ್ಸೋದು. ಅಪ್ಪ, ಮನೆಯವ್ರು ಯಾರೂ ವಿಶ್ ಮಾಡಿಲ್ಲ ಅಂತ ಅಮ್ಮ ಯಾವ ಫೋನ್ ಕಾಲ್ಸ್ನೂ ಅಟೆಂಡ್ ಮಾಡ್ತಾಯಿಲ್ಲ, ಯಾವ ಮೆಸೇಜಸ್ಗೂ ರಿಪ್ಲೈ ಮಾಡ್ತಾಯಿಲ್ಲ. ಮನೆಯವರೆಲ್ಲ ವಿಶ್ ಮಾಡ್ತಾರೆ ಅಂತ. ಆದಿತ್ಯ, ನಾವೆಲ್ಲರೂ ಮರೆತು ಹೋಗಿದ್ದೀವಿ ಅಂತ ಅವ್ರಿಗೆ ಅನಿಸಿದೆ. ಆದರೆ ಈಗ ಮಾಡಿರೋ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ನಮಗೆ ನೆನಪಿತ್ತು ಅಂತ ಅವಳಿಗೆ ಗೊತ್ತಾದರೆ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ಸರಿಪ್ಪ, ಒಂದು ಸರಿ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸಿ ವಿಶ್ ಮಾಡೋಣ ಅಂತ ಅಂದ್ಕೊಂಡೆ. ಸರಿಪ್ಪ, ನೀವು ಅಮ್ಮ ಹೊರಗಡೆ ಬರ್ದಿರೋ ಥರ ನೋಡ್ಕೊಳ್ಳಿ. ಇನ್ ಕೇಸ್ ಅವ್ರು ಹೊರಗಡೆ ಬಂದರೆ ನಾವು ಮಾಡ್ತಾ ಇರೋ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ. ವೇದಾಂತ್ ತುಂಬ ಕಷ್ಟಪಟ್ಟು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾನೆ. ನೋ ಡೋಂಟ್ ವರಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ರ ಮನೆಯಿಂದ ಹೊರಗಡೆ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಓಕೆಪ್ಪ. ಈ ಥರ ಯಾವತ್ತೂ ಆಗಿರಲಿಲ್ಲ. ಕಳೆದ ಇಷ್ಟು ದಿನಗಳ ಟೆನ್ಷನ್ನಲ್ಲಿ ಮನೆಯವರೆಲ್ಲ ನನ್ನ ಹುಟ್ಟಿದ ಹಬ್ಬನೇ ಮರ್ತು ಏನೇನೋ ನಡೆದೋಯ್ತು. ನಾನು ಬದುಕಿ ಮನೆಗೆ ಬಂದೆ. ಅಂಥದ್ರಲ್ಲಿ ಬರ್ತ್ಡೇ ಮರ್ತೇ ಬಿಟ್ಟಿದಾರಾ? ಉಳಿದವರೆಲ್ಲ ಇರಲಿ, ಆದಿ ಅವನು ಮರ್ತುಬಿಟ್ನಾ? ಅಮ್ಮ, ಐ ಆಮ್ ಸಾರಿ ಮಾ, ಬಟ್ ಈ ಬರ್ಡೇನ ನಾವು ತುಂಬ ಸ್ಪೆಷಲಾಗಿ ಮಾಡ್ತೀನಿ. ಅಪ್ಪ, ನಾನು ವೇದಾಂತ ಮೀಟ್ ಮಾಡ್ಕೊಂಬರ್ತೀನಿ. ಓಕೆ, ಬಾಯ್. ಬನ್ನಿ ಬನ್ನಿ, ಎಷ್ಟೊಂದು ಕೆಲಸ ಇದೆ. ಎಷ್ಟು ಮಾಡಿದ್ರೂ ಟೈಮೇ ಸಾಕಾಗಲ್ಲ. ಪಾರು, ಏನೇ ಹಿಂಗೆ ಕೂತ್ಬಿಟ್ರೆ ಎಷ್ಟೊಂದು ಕೆಲಸ ಬಿದ್ದಿದೆ. ಪಾರು, ಅಳ್ತಾ ಇದೆಯಮ್ಮ? ಯಾಕೇನಾಯ್ತು? ಪಾರ್ವತಿ, ಏನೇ ಇದೆಲ್ಲ? ನನಗೂ ಅದೇ ಅರ್ಥ ಆಗ್ತಿಲ್ಲ ಸಾವಿತ್ರಕ್ಕ. ಅಲ್ಲ, ಎಲ್ಲ ಮುಚ್ಚಿಟ್ಬಿಟ್ಟಾನೆ ಹೋದ್ವಿ. ಎಲ್ಲನೂ ಮುಚ್ಚಿಟ್ಟಿದ್ವಿ, ಆದರೆ ಇದು ಹೇಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅಡುಗೆ ಬೇರೆ ತಯಾರಾಗಬೇಕು. ಏನಪ್ಪ ಮಾಡೋದು? ಎಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ತಯಾರು ಮಾಡಿದ್ವಿ. ಏನು ಮಾಡೋದೀಗ? ಎಲ್ಲ ಆಗುತ್ತೆ.
ದಾಮಿನಿರುವಾಗ ಅಂದ್ಕೊಳ್ದೇ ಇರೋದೆಲ್ಲ ಆಗತ್ತೆ. ಅಡುಗೆಗೆ ಹಲ್ಲಿನೂ ಬೀಳುತ್ತೆ, ಬದುಕಿಗೆ ಬೆಂಕಿನೂ ಬೀಳುತ್ತೆ. ಲೇ ಪಾರು, ನೀನಿನ್ನು ಗಡಿಪಾರು. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕಾಲು ಕೈ ಓಡ್ತಿಲ್ಲ ಸಾವಿತ್ರಕ್ಕ. ಪಾರು, ಅಡುಗೆ ಎಲ್ಲ ಆಯ್ತೇನೆ? ಬಿಸಿ ಬಿಸಿಯಾಗಿ ಏನು ಮಾಡಿದೀಯಾ? ಯಾಕಮ್ಮ ಪಾರು ಅಳ್ತಾ ಇದೀಯಾ? ಹನುಮಂತಣ್ಣ, ಅಡುಗೆ ಮಾಡಬೇಕು ಅಂತ ತಯಾರು ಮಾಡಿಟ್ಟಿರೋ ಮಸಾಲೆ ಮೇಲೆಲ್ಲ ಹಲ್ಲಿ ಬಿದ್ದುಬಿಟ್ಟಿದೆ. ಈಗ ಮಜಾ ಬಂತು. ಏನಮ್ಮ ಪಾರು ಹೀಗಾಗೋಯ್ತು? ದೊಡ್ಡ ಯಜಮಾನರು ಅಡುಗೆ ಜವಾಬ್ದಾರಿನೆಲ್ಲ ನಿನಗೆ ವಹಿಸಿದ್ರಲ್ವಾ? ಅಪ್ಪ, ಇದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಅಪ್ಪ. ಅಯ್ಯೋ ದೇವ್ರೆ, ಏನಪ್ಪ ಹೀಗಾಯ್ತು? ಏನು ಮಾಡ್ತೀಗ? ಪಾರ್ವತಿ, ನಮ್ಮ ಫ್ರೆಂಡು ಮಂಜುನಾಥ್ ಅಂತ ಬಸ್ ಕಂಡಕ್ಟ್ರು, ಒಂದು ಸತಿ ಸಿಕ್ಕಿದ್ದಾಗ ಹೇಳಿದ್ದ ಅವ್ರ ಮನೇಲಿ ಈಗ ಕ್ಯಾಟ್ರಿಂಗ್ ಸರ್ವೀಸು ಮಾಡ್ತಾರಂತೆ, ತುಂಬ ಚೆನ್ನಾಗಿ ಮಾಡ್ತಾರಂತೆ. ನಂಬರ್ ಕೊಟ್ಟಿದ್ದ, ಇಸ್ಕೊಂಡಿದ್ದೀನಿ. ಅವ್ರ ಕೈಲಿ ಅಡುಗೆ ಮಾಡಿಸ್ಬಿಟ್ರೆ ಹೇಗೆ? ಒಳ್ಳೆ ಐಡಿಯಾ. ಅವ್ರಿಗಾದರೆ ರುಚಿ ಪ್ರಮಾಣ ಎಲ್ಲ ಸರಿಯಾಗಿ ಗೊತ್ತಿರುತ್ತೆ. ಅವ್ರಿಗೆ ಹೇಳ್ಬಿಡ್ರ. ಏನಂತೀಯ ಪಾರ್ವತಿ? ಸರಿ, ನೀವು ಹೇಗೆ ಹೇಳ್ತಿರೋ ಹಾಗೆ. ಇರಮ್ಮ, ಅವ್ರ ನಂಬರು ನನ್ನ ಮೊಬೈಲಲ್ಲಿದೆ, ಮೊಬೈಲು ಕಾರಲ್ಲಿದೆ, ತಂದ್ಬಿಡ್ತೀನಿ. ಸಾವಿತ್ರಕ್ಕ, ಇಲ್ಲಿ ನಡೆದಿರೋದನ್ನು ಮುಚ್ಚಿಟ್ರೆ ತಪ್ಪಾಗುತ್ತೆ. ದೊಡ್ಡ ಯಜಮಾನ್ರಿಗೆ ಎಲ್ಲ ವಿಷಯ ತಿಳಿಸ್ಬಿಡೋಣ. ಸರಿನಮ್ಮ, ಹಾಗೆ ಮಾಡು. ಅದಿ, ಇವತ್ತು ನೈಟ್ ಅಮ್ಮನ ಬರ್ತ್ಡೇ ಪಾರ್ಟಿಗೆ ಎಲ್ಲ ಪ್ರಿಪ್ರೇಷನ್ಸು ಮಾಡಿ ಮುಗಿಸಿದೆ. ವೇದಾಂತ್, ನೀನಿರ್ಬೇಕಾದ್ರೆ ಯಾವ ಪ್ರಾಬ್ಲಮ್ ಬರೋಕ್ಕೂ ಸಾಧ್ಯನೇ ಇಲ್ಲ. 1 minute. ದೊಡ್ಡ ಯಜಮಾನ್ರೆ, ಅದು ಏನಾಯ್ತು ಪಾರ್ವತಿ? ಅಡುಗೆಗೆ ಅಂತ ತಯಾರು ಮಾಡಿದ ಎಲ್ಲ ಮಸಾಲೆಗೂ ಹಲ್ಲಿ ಬಿದ್ದೋಗಿದೆ ದೊಡ್ಡ ಯಜಮಾನ್ರೆ. ವಾಟ್? ಸಂಜೆ ಪಾರ್ಟಿಗೆ ಅಂತ ನಾನೇ ಮುಂದೆ ನಿಂತು ಎಲ್ಲ ತಯಾರು ಮಾಡಿದ್ದೆ, ನೋಡಿದ್ರೆ ಹೀಗಾಗೋಗಿದೆ. ಶಿಟ್! ಮತ್ತೆ ಇವಾಗ ಏನು ಮಾಡೋದು? ದೊಡ್ಡ ಯಜಮಾನ್ರೆ, ನಾನು ಏನೋ ಒಂದು ಮಾಡ್ತೀನಿ, ನೀವು ಯೋಚನೆ ಮಾಡಬೇಡಿ. ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ನೀವು ನನ್ನ ಮೇಲಿಟ್ಟಿರೋ ನಂಬಿಕೆನ ನಾನು ಖಂಡಿತ ಉಳಿಸ್ಕೋತೀನಿ.